ಸುದೀಪ್ ಸರ್ ಕೈಲಿ ನಿಂತಿದ್ರಿ, ನಮ್ಮ ಕೈ ಮೇಲೆ ಹೋಗ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಲೈಫಲ್ಲಿ ತುಂಬ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಕೆಲಸ ಮಾಡಿದ್ರು ಕೂಡ ಒಂದೊಂದು ಸರಿ ಹಿಂಗೆ ಬರೋಕ್ಕಾಗಲ್ಲ. ಈ ಮನೆ ನಿಮಗೆ ಕಲಿಸಿದಂಥ ಪಾಠ ಏನು? ಪಡ್ಕೊಂಡಿದ್ದೇನು ಕಳ್ಕೊಂಡಿದ್ದೇನು ಅಂತ ಸರ್, ಇಲ್ಲಿ ಕಳ್ಕೊಂಡಿದ್ದೇನೂ ಇಲ್ಲ ಸರ್. ನನಗೇನು ಬೇಕು ಅನ್ನೋದು ನಂಗೆ ತುಂಬ ಕ್ಲಿಯರ್ ಆಗಿತ್ತು. ಆ್ಯಂಡ್ ನನಗೆ ಜನರು ಪ್ರೀತಿ ಬೇಕಾಗಿತ್ತು. ಅಗೇನ್ ಬಿಕಾಸ್ ಆಫ್ಟರ್ ಕರೋನಾ ನನಗೆ ಜನರು ಪ್ರೀತಿ ಬೇಕಾಗಿತ್ತು ಅನ್ನೋ ಇನ್ನೂ ಒಂದಷ್ಟು ಕೆಲಸ ಮಾಡಬೇಕಾಗಿತ್ತು. ಬಿಕಾಸ್ ಸಿನಿಮಾ ಅಂತ ಬಂದಾಗ ಜನರು ರೀಚ್ ಆಗೋದು ಒಂದಷ್ಟು ವಿಷಯಗಳಿರುತ್ತೆ. ಸೊ ಅಷ್ಟು ಜನಕ್ಕೆ ನಾನು ರೀಚ್ ಆಗಿದ್ದೀನಿ ಅನ್ನೋದು ನಾನು ಹೊರಗಡೆ ಬಂದಿದ್ದ ತಕ್ಷಣ ಗೊತ್ತಾಯಿತು. ಸೊ ಐ ಆಮ್ ಸೋ ಹ್ಯಾಪಿ. ಅದ್ರ ಬಗ್ಗೆ ನಾನು ಏನಿಲ್ಲ. ಆ್ಯಂಡ್ ಮನೆ ನನಗೆ ಕಳಿಸ್ಕೊಟ್ಟಿದ್ದೇನು ಅಂತಂದರೆ ಯಾವುದೇ ಸಿಚುವೇಷನಲ್ಲೂ ನೀನು ಸ್ಟ್ಯಾಂಡ್ ತೊಗೋ ಅನ್ನೋದು. ಆ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಆ್ಯಂಡ್ ಒಳ್ಳೆ ಫ್ರೆಂಡ್ಸ್ಗಳು ಮಾಡ್ಕೊ ಅಂತ ಹೇಳ್ಕೊಡ್ತು. ಒಂದಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನನ್ನ ವ್ಯಕ್ತಿತ್ವ ಬಿಡ್ದಂಗೆ ನಾನು ಕೊನೆ ತನಕ ಇರು ಅಂತ ಹೇಳಿತ್ತು. ಅಷ್ಟನ್ನು ನಾನು ಇಟ್ಕೊಂಡು ಆಚೆ ಬಂದಿದ್ದೀನಿ. ಬಿಗ್ ಬಾಸ್ ಮನೆಗೆ ಹೋದ ನಂತರ ತ್ರಿವಿಕ್ರಮ್ ಅವರು ಸಿಕ್ಕಂಥ ಸಂಭಾವನೆ ಎಷ್ಟು? ಏನು ಅರ್ನ್ ಮಾಡಿದ್ರಿ, ಎಷ್ಟು ಅರ್ನ್ ಮಾಡಿದ್ರಿ ಅಂತ? ಸರ್, ಝೀರೋ ಸರ್. ಝೀರೋ. ನಾನು ಅರ್ನ್ ಮಾಡಿರೋದೆಲ್ಲ ಆಚೆ ಇದ್ದಾರೆ. ಸೊ ಅವರಿಂದ ನಾನು ಇನ್ನು ಅರ್ನ್ ಮಾಡಬೇಕಷ್ಟೇ. ಸುದೀಪ್ ಸರ್ ಕೈಲಿ ನಿಂತಿದ್ರಿ, ನಮ್ಮ ಕೈ ಮೇಲೆ ಹೋಗ್ಬೋದು ಅನ್ನೋಂಥ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಲೈಫಲ್ಲಿ ತುಂಬ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಕೆಲಸ ಮಾಡಿದ್ರು ಕೂಡ ಒಂದೊಂದು ಸರಿ ಹಿಂಗೆ ಬರೋಕ್ಕಾಗಲ್ಲ. ಈ ಮನೆ ನಿಮಗೆ ಕಲಿಸಿದಂಥ ಪಾಠ ಏನು? ಪಡ್ಕೊಂಡಿದ್ದೇನು ಕಳ್ಕೊಂಡಿದ್ದೇನು ಅಂತ? ಸರ್, ಇಲ್ಲಿ ಕಳ್ಕೊಂಡಿದ್ದೇನೂ ಇಲ್ಲ ಸರ್. ನನಗೇನು ಬೇಕು ಅನ್ನೋದು ನಂಗೆ ತುಂಬ ಕ್ಲಿಯರ್ ಆಗಿತ್ತು. ಆ್ಯಂಡ್ ನನಗೆ ಜನರು ಪ್ರೀತಿ ಬೇಕಾಗಿತ್ತು. ಅಗೇನ್ ಬಿಕಾಸ್ ಆಫ್ಟರ್ ಕರೋನಾ ನನಗೆ ಜನರು ಪ್ರೀತಿ ಬೇಕಾಗಿತ್ತು ಅನ್ನೋ ಇನ್ನೂ ಒಂದಷ್ಟು ಕೆಲಸ ಮಾಡಬೇಕಾಗಿತ್ತು. ಬಿಕಾಸ್ ಸಿನಿಮಾ ಅಂತ ಬಂದಾಗ ಜನರು ರೀಚ್ ಆಗೋದು ಒಂದಷ್ಟು ವಿಷಯಗಳಿರುತ್ತೆ. ಸೊ ಅಷ್ಟು ಜನಕ್ಕೆ ನಾನು ರೀಚ್ ಆಗಿದ್ದೀನಿ ಅನ್ನೋದು ನಾನು ಹೊರಗಡೆ ಬಂದಿದ್ದ ತಕ್ಷಣ ಗೊತ್ತಾಯಿತು. ಸೊ ಐ ಆಮ್ ಸೋ ಹ್ಯಾಪಿ. ಅದ್ರ ಬಗ್ಗೆ ನಾನು ಏನಿಲ್ಲ. ಆ್ಯಂಡ್ ಮನೆ ನನಗೆ ಕಳಿಸ್ಕೊಟ್ಟಿದ್ದೇನು ಅಂತಂದರೆ ಯಾವುದೇ ಸಿಚುವೇಷನಲ್ಲೂ ನೀನು ಸ್ಟ್ಯಾಂಡ್ ತೊಗೋ ಅನ್ನೋದು. ಆ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಆ್ಯಂಡ್ ಒಳ್ಳೆ ಫ್ರೆಂಡ್ಸ್ಗಳು ಮಾಡ್ಕೊ ಅಂತ ಹೇಳ್ಕೊಡ್ತು. ಒಂದಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನನ್ನ ವ್ಯಕ್ತಿತ್ವ ಬಿಡ್ದಂಗೆ ನಾನು ಕೊನೆ ತನಕ ಇರು ಅಂತ ಹೇಳಿತ್ತು. ಅಷ್ಟನ್ನು ನಾನು ಇಟ್ಕೊಂಡು ಆಚೆ ಬಂದಿದ್ದೀನಿ. ಬಿಗ್ ಬಾಸ್ ಮನೆಗೆ ಹೋದ ನಂತರ ತ್ರಿವಿಕ್ರಮ್ ಅವರು ಸಿಕ್ಕಂಥ ಸಂಭಾವನೆ ಎಷ್ಟು? ಏನು ಅರ್ನ್ ಮಾಡಿದ್ರಿ, ಎಷ್ಟು ಅರ್ನ್ ಮಾಡಿದ್ರಿ ಅಂತ? ಸರ್, ಝೀರೋ ಸರ್. ಝೀರೋ. ನಾನು ಅರ್ನ್ ಮಾಡಿರೋದೆಲ್ಲ ಆಚೆ ಇದ್ದಾರೆ. ಸೊ ಅವರಿಂದ ನಾನು ಇನ್ನು ಅರ್ನ್ ಮಾಡಬೇಕಷ್ಟೇ.